ಬಗೆದಷ್ಟು ಬಯಲಾಗ್ತಾ ಇದೆ ಮೂಡ ಹಗರಣ. ಮೂಡ ನಾನು ಎಷ್ಟು ದೊಡ್ಡವನಿದ್ದೀನಿ ಅಂತ ತೋರಿಸ್ಕೊಳ್ತಾ ಇದೆ. ಮೂಡ ಆಳದಷ್ಟು ಬೆಳವಣಿಗೆ ಆಗಿದೆ ಈಗ ಮೂಡಾದಲ್ಲಿ. ಯಾವ ರೀತಿಯಾಗಿ ಅಂತಂದ್ರೆ ಸಿಗಬೇಕಾಗಿರೋದು 2 ಸೈಟು, ಬಂದಿರೋದು 19 ಸೈಟು. ಏನ್ರಿ ಆಫರ್ ಇದು? ಒಂದಕ್ಕೆ 1 ಫ್ರೀ ಅಂತ ಅನ್ಕೊಂಡಿದ್ವಿ ನಾವು. ಇಲ್ಲಿ 1ಕ್ಕೆ 8 ಫ್ರೀನಾ ಇಲ್ಲ 9 ಫ್ರೀನಾ? ಹಂಗೆ ಅನಿಸ್ತಾ ಇದೆ ಇಲ್ಲಿ 1ಕ್ಕೆ 9 ಫ್ರೀ ಅನ್ನೋ ರೀತಿಯಲ್ಲಿ. ಸೊ ಬಗೆದಷ್ಟು ಬಯಲಾಗ್ತಾ ಇದೆ ಮೂಡ ಸೈಟ್ ಹಗರಣ. ಮಹೇಂದ್ರ ಅನ್ನೋರಿಗೆ 2 ಸೈಟ್ ಬದಲಿಗೆ 19 ಸೈಟ್ ಅನ್ನ ಕೊಟ್ಟಿದ್ದಾರೆ. 19 ಸೈಟ್ ಪಡೆದಂತ ಮಹೇಂದ್ರ ಜಿಟಿ ದೇವೇಗೌಡರ ಸಂಬಂಧಿ. ದೂರುದಾರ ಸ್ನೇಹಮಯಿ ಕೃಷ್ಣ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಇಡೀ ಪ್ರಕರಣದಲ್ಲಿ ನಕಲಿ ದಾಖಲೆಯನ್ನ ಸೃಷ್ಟಿಸಲಾಗಿದೆ. ಮಹೇಂದ್ರಗೆ ದೇವನೂರು ಬಡಾವಣೆಯಲ್ಲಿ ಸೈಟ್ ಇಲ್ಲ. ಪಬ್ಲಿಕ್ ಟಿವಿಗೆ ಆರ್ಟಿಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತ್ತೊಂದು ಕಡೆಗೆ ಸ್ನೇಹಮಯಿ ಕೃಷ್ಣ ಬಂಧನಕ್ಕೆ ಈಗ ಕಾಂಗ್ರೆಸ್ನಿಂದ ದೂರು ಅಂತ ಹೇಳ್ತಾ ಇದ್ದಾರೆ. ದೂರು ಕೊಡಬಹುದು, ಏನಾದರೂ ಮಾಡಬಹುದು. ಅವ್ರು ಯಾರು ಏನು ಎತ್ತ ಅಂತ ಹೇಳ್ತಾ ಇರೋದು ಸುಳ್ಳು ಅನ್ನೋದಾದ್ರೆ ಸುಳ್ಳು ಅನ್ನೋದನ್ನ ಪ್ರೂವ್ ಮಾಡಿ. ಅವ್ರು ಕೊಡ್ತಾ ಇರುವಂಥ ದಾಖಲೆಗಳನ್ನು ಬಿಡುಗಡೆ ಮಾಡ್ತಾರೆ. ಅದು ದಾಖಲೆ ಹೌದಾ ಅಲ್ವಾ ಅನ್ನುವಂಥದ್ದನ್ನು ಹೇಳಿ. ದೂರು ಕೊಟ್ಟೇನು ಪ್ರಯೋಜನ? ದೂರು ಕೊಡಬೇಕಾಗಿರೋದು ಯಾರು? ಯಾರ ಮೇಲೆ ಆರೋಪ ಬಂದಿದೆ ಅವರು ದೂರು ಕೊಡಬೇಕಾಗಿದೆ. ಥರ್ಡ್ ಪಾರ್ಟಿ ಹೇಗೆ ಹೋಗಿ ದೂರು ಕೊಡುತ್ತೆ ಇದರಲ್ಲಿ? ಅವ್ರು ಆರೋಪ ಮಾಡ್ತಾ ಇರುವಂಥದ್ದು ಯಾರ ಮೇಲೆ? ಈಗ ಈ ಪ್ರಕರಣದಲ್ಲಿ ಈಗ ಮಹೇಂದ್ರ ಅನ್ನೋರು ಬಂದಿದ್ದಾರೆ. ಜಿ ಟಿ ದೇವೇಗೌಡರ ವಿಚಾರದಲ್ಲಿ ಬರ್ತಾ ಇದೆ. ಜಿ ಟಿ ದೇವೇಗೌಡರು ದೂರು ಕೊಡಬೇಕು. ಕಾಂಗ್ರೆಸ್ನವ್ರು ದೂರು ಕೊಟ್ರೆ ಒಳ್ಳೆ ಕಥೆ ಆಯ್ತಲ್ಲ ಇದು. ಸ್ನೇಹಮಯಿ ಕೃಷ್ಣ ಅವರು ಹೇಳ್ತಾ ಇದ್ರು ಅವರು ಜಿ ಟಿ ದೇವೇಗೌಡರ ಸಂಬಂಧಿ ಅಂಥೇಳಿ. ಅವತ್ತು ಜಿ ಟಿ ದೇವೇಗೌಡರು ಮಾತನಾಡಿದ್ರಲ್ಲ ಮೂಡ ವಿಚಾರದಲ್ಲಿ, ಸಿದ್ದರಾಮಯ್ಯನವ್ರ ಪರವಾಗಿ ನಿಂತ್ಕೊಂಡು ಕಾಂಗ್ರೆಸ್ನ ವಿಚಾರದಲ್ಲಿ ಮಾತನಾಡಿದ್ರು. ಅವಾಗಲೇ ಹಲವು ಟೀಕೆಗಳನ್ನು ಮಾಡ್ತಾ ಇದ್ರು. ಇಲ್ಲೇನೋ ಕಾಲ್ ಮೇ ಕುಚ್ ದಾಲಾ ಹೈ ಅಂತ ಹೇಳಿ, ಸೊ ದಾಲ್ ಮೇ ಕುಚ್ ಕಾಲಾ ಹೈ ಅಂತ ಹೇಳಿ ಹೇಳ್ತಾ ಇದ್ರು. ಅವಾಗ ಆ ಸಂದರ್ಭದಲ್ಲೇ ವಾಸನೆ ಬಡಿತಾ ಇದ್ದು. ಇದಕ್ಕೆ ಸ್ನೇಹಮಯಿ ಕೃಷ್ಣ ಅವರು ಅದಕ್ಕೆ ಒಂಚೂರು ಸೇರ್ಪಡೆಗೊಳಿಸಿದ್ದಾರೆ. ತಗೊಂಡಿರೋದು 2 ಎಕರೆ 22 ಗುಂಟೆ ಕಳ್ಕೊಂಡಿರೋದು ಯಾರು? ಆ ಮಹೇಂದ್ರ ಅನ್ನೋರು. 2 ಎಕರೆ 22 ಗುಂಟೆ. ನಿಯಮದ ಪ್ರಕಾರ ಎಷ್ಟು ಬರಬೇಕು? 2 ಸೈಟ್ ಬರಬೇಕು. ಅದರಲ್ಲಿ ಕೊಟ್ಟಿರೋದು ಎಷ್ಟು? 19 ಸೈಟು. ಯಾಕೆ ಅನ್ನೋ ಪ್ರಶ್ನೆ ಕಾಡ್ತಾ ಇತ್ತು. ಅದಕ್ಕೆ ಈಗ ಸ್ನೇಹಮಯಿ ಕೃಷ್ಣ ಹೇಳ್ತಾ ಇದ್ದಾರೆ ಅವರು ಜಿ ಟಿ ದೇವೇಗೌಡರ ಸಂಬಂಧಿ ಅಂತ ಹೇಳ್ತಾ ಇದ್ದಾರೆ. ಈಗ ದಾಲ್ ಮೇ ಕುಚ್ ಕಾಲಾ ಹೈ ಅಂತ ಅನಿಸ್ತಾ ಇದೆ. ಬಗೆದಷ್ಟು ಕೂಡ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಾಗ್ತಾ ಇರುವಂಥದ್ದು. ಈಗ ಪ್ರಮುಖವಾಗಿ ಒಂದು ವಿಚಾರದಲ್ಲಿ, ಅಂದರೆ ಪ್ರಮುಖವಾಗಿ ಮಹೇಂದ್ರ ಎನ್ನುವಂತಹ ವ್ಯಕ್ತಿಗೆ ಪ್ರೋತ್ಸಾಹಕದಾಯಕ ನಿವೇಶನದ ಹೆಸರಿನಲ್ಲಿ ಒಟ್ಟು 19 ನಿವೇಶನಗಳನ್ನ ಕೂಡ ಕೊಡಲಾಗಿದೆ. ಅದು ಕೂಡ ಅಕ್ರಮ ಅನ್ನುವಂಥದ್ದು ಈಗ ಕೇಳಿಬರ್ತಾ ಇರುವಂಥ ಮಾತು. ಈಗ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ದೂರುದಾರರಾಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರೇ ಈಗ ನಮ್ಮ ಜೊತೆಲಿದ್ದಾರೆ. ಸರ್, ಪ್ರಮುಖವಾಗಿ ಮಹೇಂದ್ರ ಅನ್ನುವಂಥ ವ್ಯಕ್ತಿಗೆ ಪ್ರೋತ್ಸಾಹಕದಾಯಕ ನಿವೇಶನವನ್ನು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ತಮಗೆ ಏನು ಮಾಹಿತಿ? ಸರ್, ಅದೇ ಈಗಾಗಲೇ ಹೇಳಿದಂತೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ 50-50 ಅನುಪಾತ ಹೆಸರಲ್ಲಿ ಹಲವಾರು ರಾಜಕಾರಣಿ ತಮ್ಮ ಪ್ರಭಾವ ಬಳಸ್ಕೊಂಡು ತಮ್ಮ ಕುಟುಂಬದವರ ಅಥವಾ ತಮ್ಮ ಸಂಬಂಧಿಕರ ಒಂದು ಹೆಸರಿನಲ್ಲಿ ನಿವೇಶನ ಪಡ್ಕೊಂಡಿರೋಂಥದ್ದು. ಈಗ ಏನು ಸಿದ್ದರಾಮಯ್ಯ ಅವ್ರ ಕುಟುಂಬದವರು ಆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಸೇರಿದ ಆಸ್ತಿಯನ್ನು ತಮ್ಮ ಆಸ್ತಿ ಅಂತೇಳಿ ದಾಖಲೆ ಸೃಷ್ಟಿ ಮಾಡಿಕೊಂಡು ಪರಿಹಾರದ ರೂಪದಲ್ಲಿ ಏನು 14 ನಿವೇಶನ ಪಡ್ಕೊಂಡಿದ್ದಾರೆ. ಅದೇ ರೀತಿ ಜಿ ಟಿ ದೇವೇಗೌಡರು ಕೂಡ ತಮ್ಮ ಪ್ರವಾಹನ ಬಳಸ್ಕೊಂಡು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸೇರಿದ ಆಸ್ತಿಯನ್ನು ತಮ್ಮ ಸೋದರನ ಮಗ ಮಹೇಂದ್ರ ಅವ್ರಿಗೆ ಸೇರಿದ ಆಸ್ತಿ ಅಂತೇಳಿ ಸುಳ್ಳು ದಾಖಲೆಯನ್ನು ಸೃಷ್ಟಿ ಮಾಡಿಕೊಂಡು ಆ ಒಂದು ಜಮೀನಿಗೆ ಪರಿಹಾರ ಕೊಟ್ಟಿಲ್ಲ ಅಂತೇಳಿ ಮತ್ತೊಂದಷ್ಟು ದಾಖಲೆ ಸೃಷ್ಟಿ ಮಾಡಿಕೊಂಡು ಪರಿಹಾರದ ನೆಪದಲ್ಲಿ 50-50 ನೆಪದಲ್ಲಿ ಸುಮಾರು 18ರಿಂದ 19 ನಿವೇಶನ ಅವರು ಕೂಡ ಪಡ್ಕೊಂಡಿರೋಂಥದ್ದು. ಅಂದರೆ ಈ ಮಹೇಂದ್ರ ಜಿ ಟಿ ದೇವೇಗೌಡ ರಿಲೇಷನ್? ಹೌದು ಸರ್, ಸಹೋದರಿಯ ಮಗ ಅಂತೇಳಿ ಇದೆ. ತಂಗಿ ಮಗನ ಅಥವಾ ಅಕ್ಕನ ಮಗ ಅಂತೇಳಿ ಮಾಹಿತಿ ಇದೆ. ಈಗ ನಾವು ಅದನ್ನು ಏನೋ ಇದನ್ನು ದಾಖಲೆ ನೋಡ್ತಾ ಇದ್ವಿ. ಯಾವಾಗ ಆ ಜಮೀನನ್ನು ನಾವು ತಗೊಂಡಿದ್ದೀವಿ ಅನ್ನುವಂಥದ್ರೆ ಮೆನ್ಷನ್ ಕೂಡ ಅದರಲ್ಲಿ ಇಲ್ಲ ಸರ್. ಇದೆ, ಅವರು ಕ್ರಯಪತ್ರ ಮಾಡ್ಕೊಂಡಿದ್ದಾರೆ. ಅಲ್ಲ, ಯಾವಾಗ ವಶಪಡಿಸ್ಕೊಂಡಿದ್ದೀವಿ, ಸ್ವಾಧೀನಪಡಿಸ್ಕೊಂಡಿದ್ದೀವಿ? ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಸರ್ ಅವರು 84-92 ಪಡಿಸ್ಕೊಂಡಿದ್ದಾರೆ ಸರ್. ಓಕೆ. ದೇವನೂರು ಬಡಾವಣೆ ಬಹುಶಃ 92 ಮಾಡಿದ್ರು ಅನ್ಸುತ್ತೆ. 92 ಮಾಡ್ಕೊಂಡಿದ್ರು ಕೂಡ ಇವು ಅವಾಗ ನಿವೇಶನ ರಚನೆ ಮಾಡಿ ಮಾರಾಟ ಮಾಡಿ ಆ ನಿವೇಶನಲ್ಲಿ ಹಲವಾರು ನಿವೇಶನಲ್ಲಿ ಹಲವಾರು ಜನ ಮನೆ ಕಟ್ಕೊಂಡು ವಾಸ ಇದ್ರು ಕೂಡ ಅದು ಕೃಷಿ ಭೂಮಿ ಅಂತೇಳಿ ಸುಳ್ಳು ದಾಖಲೆ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಅವರು ಅಂದರೆ ಅದು ಪ್ರೋತ್ಸಾಹದಾಯಕವಾಗಿ ಎಷ್ಟು ಕೊಡಬೇಕಾಗಿತ್ತು ಲೆಕ್ಕ ಕಾನೂನು ಪ್ರಕಾರ? ಸರ್, ಮೂಲತಃ ಜಮೀನು ಅವ್ರದ್ದೇ ಅಲ್ಲ ಸರ್. ಜಮೀನು ಅವ್ರದ್ದೇ ಅಲ್ಲ, ಮೂಡ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸೇರಿದ ಆಸ್ತಿ. ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸೇರಿದ ಆಸ್ತಿ ಇವ್ರದ್ದೇ ಅಲ್ಲ. ಇವರು ಸುಳ್ಳು ದಾಖಲೆ ಸೃಷ್ಟಿ ಮಾಡಿದ ತಕ್ಷಣ ಅದು ಇವ್ರದ್ದು ಆಗಲ್ಲ. ಮೊದಲನೇದಾಗಿ ಜಮೀನನ್ನು ಅಕ್ವೇರೆ ಮಾಡಿಲ್ವಾ? ಮಹೇಂದ್ರದಲ್ಲ ಜಮೀನು, ಅದು ಮೂಲತಃ ಬೇರೆ ಮಾಲೀಕರು ಸೇರಿದ ಜಮೀನು. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ವಶಪಡಿಸ್ಕೊಂಡು ಬಡಾವಣೆಯವ್ರು ರಚನೆ ಮಾಡಿ ನಿವೇಶನ ಹಂಚಿಕೆ ಮಾರಾಟ ಮಾಡಿ ಎಷ್ಟೋ ವರ್ಷಗಳ ನಂತರ ಇವರು ನಮ್ಮದು ಜಮೀನು ಕ್ರಯಪತ್ರ ಮಾಡ್ಕೊಂಡಿದ್ದಾರೆ. ಮೂಲ ಭೂಮಾಲೀಕರ ವಾರಸುದಾರರಿಂದ. ದೇವನೂರು ಗ್ರಾಮದ ಸರ್ವೆ ನಂಬರ್ 81/2 ಮಹೇಂದ್ರ ಅವ್ರದ್ದು ಅಲ್ಲೇ ಅಲ್ಲ? ಖಂಡಿತ ಅಲ್ಲ ಸರ್, ಅದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸೇರಿದ ಸ್ವತ್ತು. ಅದನ್ನು ಇವರು ನಮ್ಮದು ಅಂತೇಳಿ ಸುಳ್ಳು ಕ್ರಯಪತ್ರ ರಿಜಿಸ್ಟರ್ ಮಾಡಿಕೊಂಡು ಆ ಜಮೀನಿಗೆ ನಿವೇಶನ ಕೊಟ್ಟು ಪರಿಹಾರ ಕೊಟ್ಟಿಲ್ಲ ಅನ್ನೋ ಹೆಸರಲ್ಲಿ
ಇವರು ನಿವೇಶನ ಪಡೆದಿರೋಂಥವ್ರು. ಅಲ್ಲಿಗೆ ವೆರಿ ಕ್ಲಿಯರ್ ಆಗಿದ್ದೀರಿ ತಾವು. ಅವ್ರದ್ದು ಯಾವುದೇ ಜಮೀನು ಇರಲಿಲ್ಲ ಆ ಟೈಮಲ್ಲಿ 81/2. ಖಂಡಿತವಲ್ಲ ಸರ್. 92ನೇ ಇಸ್ವಿಲಿ ಅಥವಾ 97ನೇ ಇಸ್ವಿ ಏನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ವಶಪಡಿಸ್ಕೊಂಡು ಭೂಮಿ, ಆವಾಗ ಆ ಜಮೀನು ಮಹೇಂದ್ರ ಅವರ ಅಲ್ಲ, ಬೇರೆ ಮೂಲ ಮಾಲೀಕರಿದ್ದರು. ಅವರಿಂದ ವಶಪಡಿಸ್ಕೊಂಡು ಅವರಿಗೆ ಭೂ ಪರಿಹಾರವನ್ನು ಕೊಟ್ಟು ನಿವೇಶನ ರಚನೆ ಮಾಡಿ ಆ ನಿವೇಶನ ಹಲವಾರು ಜನಕ್ಕೆ ಮಾರಾಟ ಮಾಡಿ ಆ ನಿವೇಶನಲ್ಲಿ ಹಲವಾರು ಜನ ಮನೆ ಕಟ್ಕೊಂಡು ವಾಸ ಇರೋ ಸಂದರ್ಭದಲ್ಲಿ ಇವರು ಅದನ್ನು ಕೃಷಿ ಭೂಮಿ ಅಂತೇಳಿ ಏನು ಮೂಲ ಭೂ ಮಾಲೀಕರಿದ್ರು ಅವರ ಕೆಲವು ವಾರಸುದಾರರಿಂದ ಇವರು ಕ್ರಯಪತ್ರನ ನೋಂದಣಿ ಮಾಡ್ಕೊಂಡಿರೋಂಥದ್ದು. ಅಲ್ಲಿಗೆ ಮಹೇಂದ್ರ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಜಾಗನೂ ಅವ್ರದ್ದಲ್ಲ, ಆದರೆ ಸೈಟ್ ಮಾತ್ರ ಇವ್ರದ್ದು. ಏನ್ರಿ ಇದು? ಅವ್ರು ಹೇಳ್ತಾ ಇರೋ ರೀತಿಯಲ್ಲಿ 2 ಎಕರೆ 22 ಗುಂಟೆ ಜಾಗ ಏನೋಗಿದೆ ಅದನ್ನು ಮೂಡ ಅಕ್ವೈರ್ ಮಾಡ್ಕೊಂಡಿರೋದು ಪ್ರಾಧಿಕಾರ. ಆ ಅಕ್ವೈರ್ ಮಾಡ್ಕೊಂಡಿದ್ದ ಜಾಗನೇ ಅವ್ರದ್ದಲ್ವಂತೆ, ಮಹೇಂದ್ರ ಅವ್ರದ್ದು. ಆದರೆ 19 ಸೈಟನ್ನು ಕೊಟ್ರಂತೆ. ವಾಹ್, ಏನೂ ಇನ್ವೆಸ್ಟ್ಮೆಂಟ್ ಇಲ್ಲದೆ, ಇನ್ವೆಸ್ಟ್ಮೆಂಟ್ ಇರುತ್ತೆ ಅದೊಂಚೂರು ಕರೆಪತ್ರ ಮಾಡೋಕ್ಕೆ, ಅದು ಇದು ಒಂಚೂರು 1,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಪಡ್ಕೊಂಡಿರುವಂಥ ಲಾಭ ನೋಡಿ 19 ಸೈಟ್ಗಳನ್ನು. ಅಬ್ಬಬ್ಬಬ್ಬಬ್ಬಬ್ಬ.